ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತು ಯುದ್ಧಗಳು, ನಾಗರಿಕ ಸಂಘರ್ಷಗಳಿಂದ ತತ್ತರಿಸಿ ಹೋಗ್ತಾ ಇದೆ. ಇಸ್ರೇಲ್, ಲೆಬನಾನ್, ಸಿರಿಯಾ, ಇರಾನ್, ರಷ್ಯಾ, ಯುಕ್ರೇನ್, ಯಮನ್ ಹೀಗೆ ಸಾಕಷ್ಟು ದೇಶಗಳು ಈಗಾಗಲೇ ಯುದ್ಧಗ್ರಸ್ತ ಆಗಿವೆ. ಫುಲ್ ಪೀಸ್ ಕಂಟ್ರಿ ಅಂತ ಗುರುತಿಸ್ಕೊಳ್ತಾ ಇದ್ದ ದಕ್ಷಿಣ ಕೊರಿಯಾದಲ್ಲಿ ರಾಜಕೀಯ ಸಂಘರ್ಷ ಉಂಟಾಗಿದೆ. ಇನ್ನು ಆಫ್ರಿಕಾದ ದೇಶಗಳ ಕಥೆಯನ್ನಂತೂ ಹೇಳೋದೇ ಬೇಡ. ಅಲ್ಲಿ ಯಾವಾಗ ಯಾವ ದಿಕ್ಕಿನಿಂದ ಗುಂಡುಗಳು ಹಾರಿ ಬರುತ್ತವೋ, ಯಾವ ಸೇನಾ ನಾಯಕ ಯಾವ ಅಧ್ಯಕ್ಷನನ್ನ ಕೆಳಗಿಳಿಸಿ ಅಧಿಕಾರವನ್ನು ತನ್ನ ಕೈಗೆ ತಗೋತಾನೋ ಅನ್ನೋದನ್ನ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗುವುದಿಲ್ಲ. ಇನ್ನು ಬಾಂಗ್ಲಾದೇಶ್, ಮ್ಯಾನ್ಮಾರ್ನಂತಹ ದೇಶಗಳಲ್ಲಿ ನಾಗರಿಕ ಸಂಘರ್ಷಗಳು ನಡೀತಾ ಇವೆ. ಪಾಕಿಸ್ತಾನ ಹಾಗೂ ಆಫ್ಘಾನಿಸ್ತಾನದಲ್ಲಿ ಭಯೋತ್ಪಾದಕರ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜಗತ್ತಿನ ಸೇಫೆಸ್ಟ್ ದೇಶಗಳು ಹಾಗೂ ಅಪಾಯಕಾರಿ ದೇಶಗಳ ಬಗ್ಗೆ ವರದಿಯೊಂದು ಹೊರಬಿದ್ದಿದೆ. ಇಲ್ಲಿ ಕೇವಲ ಯುದ್ಧಗಳು ಮಾತ್ರ ಅಲ್ಲ, ಸಾಮಾಜಿಕ ಭದ್ರತೆ, ಹಸಿವು, ಆರೋಗ್ಯ, ಅಪರಾಧಗಳು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಈ ವರದಿಯನ್ನು ತಯಾರು ಮಾಡಲಾಗಿದೆ. ಹಾಗಾದ್ರೆ ಈ ಅಪಾಯಕಾರಿ ದೇಶಗಳ ಪಟ್ಟಿಯಲ್ಲಿ ಅಥವಾ ಸುರಕ್ಷಿತ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೂ ಸ್ಥಾನ ಇದೆಯಾ? ಯುರೋಪ್ನ ದೇಶಗಳು ಎಷ್ಟರ ಮಟ್ಟಿಗೆ ಸೇಫ್ ಆಗಿವೆ? ಯಾಕೆ ಬ್ರಿಟನ್ ಮತ್ತು ಫ್ರಾನ್ಸ್ ಸೇಫ್ ದೇಶಗಳ ಪಟ್ಟಿಯಲ್ಲಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಲ್ಲಿ ಯುದ್ಧೋನ್ಮಾದ ಹೆಚ್ಚಾಗ್ತಾ ಇದೆ. ಯಾವ ದೇಶ ಯಾವಾಗ ಮತ್ಯಾವ ದೇಶದ ಮೇಲೆ ಕಾಲು ಕೆರೆಯುತ್ತೆ ಅನ್ನೋದನ್ನ ಸದ್ಯಕ್ಕೆ ಹೇಳೋದು ಕೂಡ ಸಾಧ್ಯ ಆಗ್ತಾ ಇಲ್ಲ. ರಷ್ಯಾ ಯುಕ್ರೇನ್ ಯುದ್ಧ ಮುಗಿತು ಅನ್ನೋಷ್ಟರಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ಗಳು ಯುಕ್ರೇನ್ಗೆ ಸೈನ್ಯವನ್ನ ಕಳುಹಿಸುವ ಮಾತುಗಳನ್ನಾಡ್ತಾ ಇವೆ. ನ್ಯಾಟೋ ದೇಶಗಳ ಒಂದೇ ಒಂದು ಮಿಸೈಲ್ ಬಿದ್ರೂ ಕೂಡ ನಾವು ಆ ದೇಶಗಳ ಮೇಲೆ ಅಣ್ವಸ್ತ್ರಗಳನ್ನೇ ಪ್ರಯೋಗ ಮಾಡಿಬಿಡ್ತೀವಿ ಅಂತ ರಷ್ಯಾ ಹೇಳ್ತಾ ಇದೆ. ಹೀಗಾಗಿ ಜರ್ಮನಿ, ಸ್ವೀಡನ್ ಅಂತ ದೇಶಗಳು ಬಂಕರ್ಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಜನರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಸ್ಟಾಕ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ಇವೆ. ಇನ್ನು ಇರಾನ್, ಇಸ್ರೇಲ್, ಲೆಬನಾನ್, ಸಿರಿಯಾ ಹಾಗೂ ಯಮನ್ಗಳಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ರಾಕೆಟ್ಗಳು ಹಾರಿ ಬಂದು ಬೀಳಬಹುದು, ಬಾಂಬುಗಳ ದಾಳಿ ಆಗಬಹುದು. ಅವು ಒಂಥರ ತೀರಾ ಅನ್ಪ್ರೆಡಿಕ್ಟಬಲ್ ದೇಶಗಳು ಅನ್ನಿಸ್ತಾ ಇವೆ. ಹಾಗೇನೆ ನಮ್ಮ ಪಕ್ಕದ ಚೈನಾ ಯಾವಾಗ ಬೇಕಾದರೂ ಭಾರತದ ಮೇಲೋ ಅಥವಾ ತೈವಾನ್ ಮೇಲೋ ಕಾಲು ಕೆರ್ಕೊಂಡು ಬಂದ್ಬಿಡಬಹುದು. ಅದರ ಜೊತೆ ಚೈನಾದ ಐರನ್ ಬ್ರದರ್ ಪಾಕಿಸ್ತಾನ ಕೂಡ ಭಾರತದಲ್ಲೊಂದಷ್ಟು ಅಶಾಂತಿ ಮೂಡಿಸೋದಕ್ಕೆ ಪ್ರಯತ್ನ ಮಾಡಬಹುದು. ಇನ್ನು ಉತ್ತರ ಕೊರಿಯಾದ ಕಥೆಯನ್ನಂತೂ ನಾವು ಹೇಳೋದೇ ಬೇಡ. ಅಲ್ಲಿನ ಕಿಮ್ಗೆ ಯಾವಾಗ ತಲೆ ಕೆಡುತ್ತೋ, ಅದು ಯಾವ ಕ್ಷಿಪಣಿ ಆತನ ಬತ್ತಳಿಕೆಯಿಂದ ಹಾರುತ್ತೋ ಗೊತ್ತಿಲ್ಲ. ಇನ್ನು ಕೆನಡಾದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇವೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಜಗತ್ತಲ್ಲಿ ಶಾಂತಿಯುತ ಸ್ಥಳಗಳನ್ನ ಭೂತ ಕನ್ನಡಿ ಹಾಕೊಂಡು ಹುಡುಕಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಇದೇ ಸಂದರ್ಭದಲ್ಲಿ ಜಗತ್ತಿನ ಅತ್ಯಂತ ಅಪಾಯಕಾರಿ ಹಾಗೂ ಸೇಫೆಸ್ಟ್ ದೇಶಗಳು ಯಾವುವು ಅನ್ನೋ ಪಟ್ಟಿಯೊಂದು ಹೊರಬೀಳ್ತಾ ಇದೆ. ಈ ಪಟ್ಟಿಯಲ್ಲಿ ಅತ್ಯಂತ ಅಪಾಯಕಾರಿ ದೇಶಗಳ ಪಟ್ಟಿಯಲ್ಲಿ ಬುರ್ಕಿನಾ ಫಾಸೋ ಇದೆ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ನೈಜರ್, ಸೊಮಾಲಿಯಾ, ಸುಡಾನ್, ಲೆಬನಾನ್, ಮ್ಯಾನ್ಮಾರ್, ಸಿರಿಯಾ ಹಾಗೂ ಯಮನ್ಗಳು ಸ್ಥಾನ ಪಡ್ಕೊಂಡಿವೆ. ಈ ದೇಶಗಳಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ಹೇಳ್ಕೊಳ್ಳೋಷ್ಟು ಚೆನ್ನಾಗಿಲ್ಲ. ಸಿರಿಯಾದಲ್ಲಿ ನಾಗರಿಕ ಸಂಘರ್ಷ ಮತ್ತೆ ಶುರುವಾಗಿದೆ. ಹಾಗೆಯೇ ಅಲ್ಲಿ ಇಸ್ರೇಲ್ ಯಾವಾಗ ಬೇಕಾದರೂ ದಾಳಿ ಮಾಡಬಹುದಾದ ಸಾಧ್ಯತೆಗಳಿವೆ. ಇನ್ನು ಲೆಬನಾನ್ನ ಇಸ್ರೇಲ್ ಈಗಾಗಲೇ ಪುಡಿ ಮಾಡಿದೆ. ವೆಸ್ಟ್ ಬ್ಯಾಂಕ್ ಹಾಗೂ ಗಾಜಾದಲ್ಲಿ ಕೂಡ ಇಸ್ರೇಲ್ನ ಅಬ್ಬರ ಹೆಚ್ಚಾಗ್ತಾ ಇದೆ. ಇನ್ನು ಸುಡಾನ್ನಲ್ಲಿ ಅರೆ ಸೇನಾ ಪಡೆಗಳು ಹಾಗೂ ಅಲ್ಲಿನ ಸೈನ್ಯದ ನಡುವೆ ಅಧಿಕಾರಕ್ಕಾಗಿ ಕಿತ್ತಾಟ ನಡೀತಿದೆ. ಆ ಸಂಘರ್ಷದಲ್ಲಿ ಅಲ್ಲಿನ ನಾಗರಿಕರು ಬಲಿಯಾಗ್ತಾ ಇದ್ದಾರೆ. ಇನ್ನು ಸೊಮಾಲಿಯಾ ಅಂತೂ ಬದಲಾಗುವುದಕ್ಕೆ ಶತಮಾನಗಳೇ ಬೇಕಾಗುತ್ತೇನೋ. ಅಲ್ಲಿನ ಬಡತನ, ರಾಜಕೀಯ ಅಸ್ಥಿರತೆ ಹಾಗೂ ಅನಕ್ಷರತೆ ಆ ದೇಶವನ್ನ ಇನ್ನಷ್ಟು ಕಷ್ಟಕ್ಕೆ ನೂಗ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಮತ ಕಲಹಗಳು ಕೂಡ ಶುರುವಾಗಿವೆ. ಇನ್ನು ಬುರ್ಕಿನಾ ಫಾಸೋ, ನೈಜೀರಿಯಾಗಳಲ್ಲಿ ಸೇನಾಡಳಿತ ನಡೀತಾ ಇದೆ. ಆ ದೇಶಗಳು ತುಂಬಾನೇ ಅಪಾಯಕಾರಿ ಅನ್ನಿಸ್ಕೊಳ್ತಾ ಇವೆ. ಮ್ಯಾನ್ಮಾರ್ ಅಲ್ಲಿ ಕೂಡ ಅಧಿಕಾರವನ್ನ ಸೇನೆ ತನ್ನ ಕೈಗೆ ತಗೊಂಡಿರೋದ್ರಿಂದ ಅಲ್ಲಿನ ಪ್ರಜಾಪ್ರಭುತ್ವವಾದಿಗಳು, ಪ್ರತ್ಯೇಕತಾವಾದಿಗಳು, ಬುಡಕಟ್ಟು ಜನ ಹಾಗೂ ಸೇನೆಯ ನಡುವೆ ಒಂದು ದೊಡ್ಡ ಸಂಘರ್ಷನೇ ನಡೀತಿದೆ. ಹೀಗಾಗಿ ಈ ದೇಶಗಳಿಗೆ ಹೋಗೋದು ಅತ್ಯಂತ ಅಪಾಯಕಾರಿ. ಹಾಗೇನೆ ಆ ದೇಶಗಳಲ್ಲಿರೋ ಜನರ ಬದುಕು ಕೂಡ ನೀರ ಮೇಲಿನ ಗುಳ್ಳೆಯ ಹಾಗಿದೆ ಅಂತ ವರದಿ ಹೇಳ್ತಾ ಇದೆ. ಹೀಗಾಗಿನೇ ಈ ದೇಶಗಳನ್ನ ಅತ್ಯಂತ ಅಪಾಯಕಾರಿ ದೇಶಗಳು ಅಂತ ಗುರುತಿಸಲಾಗ್ತಾ ಇದೆ. ಹಾಗೆ ಇಲ್ಲಿ ಮತ್ತೊಂದು ವಿಷಯವನ್ನು ಗಮನಿಸಬೇಕು. ಈ ಎಲ್ಲ ದೇಶಗಳು ಕೂಡ ಆಫ್ರಿಕಾ ಹಾಗೂ ಏಷ್ಯಾಗಳಲ್ಲೇ ಇವೆ. ಇವುಗಳಲ್ಲಿ ಬಡ ದೇಶಗಳ ಸಂಖ್ಯೆ ಹೆಚ್ಚಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಯುದ್ಧ, ಸಂಘರ್ಷ, ದಾಳಿಗಳನ್ನು ಹೊರತುಪಡಿಸಿನೂ ಕೆಲ ದೇಶಗಳು ಹಾಗೂ ನಗರಗಳು ತುಂಬಾನೇ ಅಪಾಯಕಾರಿ ಅನ್ನಿಸ್ಕೊಳ್ಳುತ್ತವೆ. ಅದಕ್ಕೆ ಕಾರಣ ಆಗುವುದು ಅಲ್ಲಿರೋ ಅತ್ಯಂತ ಕೆಟ್ಟ ಆರೋಗ್ಯ ವ್ಯವಸ್ಥೆ. ಗೆಳೆಯರೆ, ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತವಾಗಿ ಮೆರೆಯುತ್ತಿದ್ದ ದಕ್ಷಿಣ ಅಮೆರಿಕಾ ಖಂಡದ ವೆನೆಜುವೆಲಾದಲ್ಲಿ ಈಗ ಆಹಾರ ಹಾಗೂ ಆರೋಗ್ಯ ಅನ್ನೋದು ತುಂಬಾನೇ ತುಟ್ಟಿ ಆಗ್ತಾ ಇದೆ. ಅಲ್ಲಿನ ಆರೋಗ್ಯ ವ್ಯವಸ್ಥೆ ಹಳ್ಳ ಹಿಡಿದಿದ್ದು ಆ ದೇಶಕ್ಕೆ ಪ್ರವಾಸಿಗರು ಭೇಟಿ ಕೊಡೋದು ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಯಮನ್, ಸುಡಾನ್, ಸೌತ್ ಸುಡಾನ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಕ್ಯಾಮರೂನ್, ಮ್ಯಾನ್ಮಾರ್, ಬಾಂಗ್ಲಾದೇಶ ಹಾಗೂ ಆಫ್ಘಾನಿಸ್ತಾನಗಳಲ್ಲಿ ಕೂಡ
ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನು ಉಳಿದಿಲ್ಲ. ಒಂದು ವೇಳೆ ಇಲ್ಲೇನಾದರೂ ಸಮಸ್ಯೆಗಳುಂಟಾದರೆ ಜನರಿಗೆ ಸರಿಯಾದ ಆರೋಗ್ಯ ವ್ಯವಸ್ಥೆ ಇಲ್ಲದೆ ಇಡೀ ಸಮಾಜ ಕುಸಿದು ಬೀಳುವ ಆತಂಕ ಉಂಟಾಗ್ತಾ ಇದೆ. ಇನ್ನು ಈ ಜಗತ್ತಲ್ಲಿ ಕೆಲ ದೇಶಗಳಿವೆ, ಅಲ್ಲಿರೋ ಜನರನ್ನು ಬಿಡಿ, ಅಲ್ಲಿಗೆ ಹೋಗೋ ಪ್ರವಾಸಿಗರ ಬದುಕುಗಳು ಕೂಡ ಸೇಫ್ ಆಗಿರೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ದೇಶಗಳು ಕೂಡ ವಿದೇಶಿ ಪ್ರಜೆಗಳಿಗೆ ಸಾಕಷ್ಟು ರಕ್ಷಣೆಯನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡುತ್ತವೆ. ಆದರೆ ಕೆಲ ದೇಶಗಳಲ್ಲಿ ವಿದೇಶಿಯರು ಸ್ವದೇಶಿಯರು ಅನ್ನೋ ಭೇದ ಭಾವ ಇಲ್ಲದೆ ಯಾರ ಮೇಲೆ ಬೇಕಾದರೂ ಅಲ್ಲಿ ಹಲ್ಲೆಗಳು ನಡೆಯೋ ಸಾಧ್ಯತೆಗಳಿರುತ್ತವೆ. ಯಾರನ್ನ ಬೇಕಾದರೂ ಅಲ್ಲಿನ ಜನ ದೋಚುತ್ತಾ ಇದ್ದಾರೆ. ಆ ದೇಶಗಳಲ್ಲಿನ ಮಾಫಿಯಾಗಳು ಯಾರ ಮೇಲೆ ಯಾವಾಗ ದಾಳಿ ಮಾಡುತ್ತೋ ಗೊತ್ತಾಗೋದಿಲ್ಲ. ಅಂಥ ದೇಶಗಳ ಪಟ್ಟಿಯಲ್ಲಿ ಆಫ್ಘನಿಸ್ತಾನ, ಹೈಟಿ, ಮ್ಯಾನ್ಮಾರ್, ಲಿಬಿಯಾ, ಉತ್ತರ ಕೊರಿಯಾ, ಪಾಲಸ್ತೀನ್ ಭಾಗಗಳು ಅಂದರೆ ವೆಸ್ಟ್ ಬ್ಯಾಂಕ್ ಹಾಗೂ ಗಾಜಾ ಪಟ್ಟಿ, ಸೊಮಾಲಿಯಾ, ಸುಡಾನ್, ವೆನೆಜುವೆಲಾ ಹಾಗೆ ಯೆಮನ್ಗಳು ಸೇರ್ಕೊಂಡಿವೆ. ನಮಗೆ ಗೊತ್ತಿರೋ ಹಾಗೆ ಉತ್ತರ ಕೊರಿಯಾಗೆ ಹೋದ್ರೆ ಹೆಂಗ್ ಹೋಗಿದ್ವೋ ಹಂಗೆ ವಾಪಸ್ಸು ಬಂದು ಬಿಡಬೇಕು. ಇಲ್ಲದೆ ಹೋದ್ರೆ ಅಲ್ಲಿನ ಅತಿ ಭಯಾನಕ ಜೈಲುಗಳನ್ನ ಸೇರುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ಯುರೋಪ್ ಹಾಗೂ ಅಮೆರಿಕಾದ ನಾಗರಿಕರಂತೂ ಉತ್ತರ ಕೊರಿಯಾಗೆ ಹೋಗೋದು ತುಂಬಾನೇ ಅಪಾಯಕಾರಿ ಅಂತ ಹೇಳಲಾಗುತ್ತೆ. ಇನ್ನು ಹೈಟಿ ಅಂತ ಪ್ರದೇಶಗಳಲ್ಲಿ ನಡೀತಿರೋ ಮಾದಕ ವಸ್ತುಗಳ ಸರಬರಾಜು ಹಾಗೂ ಅಲ್ಲಿನ ಗ್ಯಾಂಗ್ಗಳ ನಡುವಿನ ಸಂಘರ್ಷದಿಂದ ನಾಗರಿಕರು ಸಾವನ್ನಪ್ತಾ ಇದ್ದಾರೆ. ಇನ್ನು ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ನಡೀತಿದ್ರೆ ಅಲ್ಲಿರೋ ಐಸಿಸ್, ಖೊರಾಸಾನ್, ETIM ಸೇರಿದ ಹಾಗೆ ಅಲ್ ಖೈದಾ, ಹಕ್ಕಾನಿ ಗ್ರೂಪ್ ಮುಂತಾದ ಸಂಘಟನೆಗಳು ಆಫ್ಘನಿಸ್ತಾನದಲ್ಲಿ ಆಗಾಗ ಪಟಾಕಿ ಹೊಡಿತಲೇ ಇರುತ್ತವೆ. ಹೀಗಾಗಿ ಆಫ್ಘನಿಸ್ತಾನ ಯಾವ ರೀತಿಯಲ್ಲೂ ಸೇಫ್ ಅನ್ಸೋದಿಲ್ಲ. ಸೊ ಈ ದೇಶಗಳಿಗೆ ಹೋಗದೇ ಇರೋದೇ ಉತ್ತಮ ಅನ್ನೋ ಅಭಿಪ್ರಾಯವನ್ನ ಆ ವರದಿ ವ್ಯಕ್ತಪಡಿಸ್ತಾ ಇದೆ. ಒಂದ್ ವೇಳೆ ಹೋಗಿದ್ದೆ ಆದ್ರೆ ನಿಮ್ಮ ಪ್ರಾಣಗಳಿಗೆ ನೀವೇ ಜವಾಬ್ದಾರಿ ಅನ್ನೋ ಡಿಸ್ಕ್ಲೈಮರ್ ಅನ್ನು ಕೂಡ ಅವರಲ್ಲಿ ಹಾಕೊಂಡು ಬಿಟ್ಟಿದ್ದಾರೆ. ಇನ್ನು ಜಗತ್ತಲ್ಲಿ ಒಂದಷ್ಟು ನಗರಗಳನ್ನ ಲೀಸ್ಟ್ ಸೇಫ್ ಅಂತ ಗುರುತಿಸಲಾಗಿದೆ. ಅಂದ್ರೆ ಅಲ್ಲಿಗೆ ಹೋಗಬಹುದು, ಆದ್ರೆ ಅಲ್ಲಿಗೆ ಹೋದವರ ರಕ್ಷಣೆ ಬಗ್ಗೆ ಯಾವ ಗ್ಯಾರಂಟಿಯನ್ನು ಕೊಡೋದಿಕ್ ಆಗುದಿಲ್ಲ. ಅಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಬಾಂಬ್ ಸ್ಫೋಟಗಳಿಂದ ತೊಂದರೆ ಆಗಬಹುದು, ಗ್ಯಾಂಗ್ಗಳಿಂದ ಸಮಸ್ಯೆ ಉಂಟಾಗಬಹುದು, ಅಥವಾ ಅಲ್ಲಿನ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾದವರಿಂದ ಕೂಡ ಸಮಸ್ಯೆಗಳು ಎದುರಾಗಬಹುದು. ಇಂಥ ನಗರಗಳ ಪಟ್ಟಿಯಲ್ಲಿ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ನ ಬೆಂಗೊಯ್, ಲೆಬನಾನ್ನ ಬೈರೂತ್, ಗಾಜಾ ಸಿಟಿ, ಪಾಕಿಸ್ತಾನದ ಕರಾಚಿ, ಸುಡಾನ್ನ ರಾಜಧಾನಿ ಖಾರ್ಟೂಮ್, ಸೊಮಾಲಿಯಾದ ಮೊಗಾದಿಶು, ನ್ಯೂ ಪಪುವಾ ಗಿನಿಯಾದ ಪೋರ್ಟ್ ಮೋರ್ಸೆಬಿ, ಹೈಟಿಯ ಪೋರ್ಟ್ ಔ ಪ್ರಿನ್ಸ್, ಯೆಮನ್ನ ಸನಾ ಹಾಗೂ ಮ್ಯಾನ್ಮಾರ್ನ ಆಂಗೂನ್ ನಗರಗಳು ಸ್ಥಾನವನ್ನು ಪಡ್ಕೊಂಡಿವೆ. ಅಲ್ಲಿಗೆ ಯಾರಾದರೂ ಹೋಗೋರಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನೋ ಮಾಹಿತಿಯನ್ನು ಆ ವರದಿಯಲ್ಲಿ ಕೊಡಲಾಗಿದೆ. ಹಾಗೆ ಈ ಪಟ್ಟಿಯಲ್ಲಿ ಜಗತ್ತಿನ ಒಂದಷ್ಟು ಸೇಫೆಸ್ಟ್ ದೇಶಗಳು ಹಾಗೂ ನಗರಗಳ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಸಿಕೊಳ್ಳುವ, ಜಗತ್ತಿನ ಕಳ್ಳ ಹಣವನ್ನೆಲ್ಲ ತನ್ನ ಬ್ಯಾಂಕ್ಗಳಲ್ಲಿ ಇಟ್ಕೊಂಡಿರುವ ಸ್ವಿಟ್ಜರ್ಲ್ಯಾಂಡ್ನ ಬೆರ್ನ್ ನಗರ ಪ್ರವಾಸಿಗರಿಗೆ ಅತ್ಯಂತ ಸೇಫ್ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಈ ಪಟ್ಟಿಲಿ 2ನೇ ಸ್ಥಾನದಲ್ಲಿ ಕತಾರ್ನ ದೋಹಾ ಇದೆ. ಇದು ಎಂಥ ವಿಪರ್ಯಾಸ ಅಂದ್ರೆ ಮಧ್ಯಪ್ರಾಚ್ಯದ ಹಾಗೂ ದಕ್ಷಿಣ ಏಷ್ಯಾದಲ್ಲಿನ ಭಯೋತ್ಪಾದಕ ಸಂಘಟನೆಗಳಿಗೆ ಅಪ್ಪನ ಥರ ಇರೋದೇ ಈ ಕತಾರ್. ಈ ಕತಾರ್ ಕೊಡ್ತಾ ಇರೋ ಹಣದಿಂದಲೇ ಭಯೋತ್ಪಾದಕರು ಅದೆಷ್ಟೋ ಪ್ರಾಣ ತೆಗಿತಾ ಇದ್ದಾರೆ. ಇನ್ನು ದೋಹಾದಲ್ಲಿ ಹಮಾಸ್, ತಾಲಿಬಾನ್ ಸೇರಿದಂತೆ ಸಾಕಷ್ಟು ಉಗ್ರ ಸಂಘಟನೆಗಳ ಕಚೇರಿಗಳಿವೆ. ಆದರೆ ಅವರಲ್ಲಿ ಆಶ್ರಯ ಪಡ್ಕೊಳ್ತಾ ಇರೋದ್ರಿಂದ ಕತಾರ್ ಮತ್ತು ದೋಹಾಗಳು ಉಗ್ರರ ಪಾಲಿಗೆ ಶೆಲ್ಟರ್ ಝೋನುಗಳೇ ಹೊರತು ಆಕ್ಷನ್ ಝೋನುಗಳಲ್ಲ. ಹೀಗಾಗಿ ದೋಹಾ ಅನ್ನೋದು ಸೇಫೆಸ್ಟ್ ನಗರಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇನ್ನು 3ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಗರ ಇದೆ. 4ನೇ ಸ್ಥಾನದಲ್ಲಿ ಕೆನಡಾದ ಮಾಂಟ್ರಿಯಲ್ ಇದೆ. ಹಾಗೇನೆ ಒಮನ್ನ ಮಸ್ಕಟ್ ಇದೆ. ಇನ್ನೂ ಮಜಾ ಅಂದ್ರೆ ಕೆನಡಾದ ಒಟಾವಾ ಕೂಡ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ನೋಡಿದರೆ ಒಟಾವಾ ಅನ್ನೋದು ಖಲಿಸ್ತಾನಿ ಚಟುವಟಿಕೆಗಳಿಂದ ಕೂಡಿದ ನಗರ. ಹರ್ದೀಪ್ ಸಿಂಗ್ ನಿಜರ್ ಹಾಗೂ ಅವನ ಗ್ಯಾಂಗು ಆಕ್ಟಿವ್ ಆಗಿದ್ದದ್ದು ಇದೇ ಒಟಾವಾದಲ್ಲಿ. ಅದು ಗ್ಯಾಂಗ್ ವಾರ್ ಹಾಗೂ ಗ್ಯಾಂಗ್ಸ್ಟರ್ಗಳು ಹೆಚ್ಚಿರೋ ನಗರ ಆದರೂ ಕೂಡ ಸೇಫ್ ನಗರಗಳ ಪಟ್ಟಿಯಲ್ಲಿ ಇದಕ್ಕೂ ಜಾಗ ಕೊಟ್ಟಿದ್ದಾರೆ. ಅದು ಹೆಂಗೆ ಅನ್ನೋದು ಗೊತ್ತಿಲ್ಲ. ಇನ್ನು ದಕ್ಷಿಣ ಕೊರಿಯಾದ ಸಿಯೋಲ್ ನಗರ, ಹಾಗೆ ಸಿಂಗಾಪುರ್, ನೆದರ್ಲ್ಯಾಂಡ್ಸ್ನ ಹೇಗ್ ನಗರ, ಜಪಾನ್ನ ಟೋಕಿಯೋಗಳು ಕೂಡ ಅತ್ಯಂತ ಸೇಫೆಸ್ಟ್ ನಗರಗಳು ಅಂತ ಗುರುತಿಸ್ಕೊಳ್ತಾ ಇವೆ. ಗೆಳೆಯರೆ, ನೀವಿಲ್ಲೊಂದು ಮ್ಯಾಪ್ ನೋಡ್ತಾ ಇದ್ದೀರಿ ಅಲ್ವಾ? ಇದರಲ್ಲಿ ಕೆಂಪು ಬಣ್ಣದಲ್ಲಿರೋ ದೇಶಗಳು ತುಂಬಾ ಅಪಾಯಕಾರಿ ಹಾಗೂ ಅಲ್ಲಿ ಅತಿ ಹೆಚ್ಚಿನ ರಿಸ್ಕ್ ಇರುತ್ತೆ. ಹಾಗೆ ಕೇಸರಿ ಬಣ್ಣದಲ್ಲಿ ಗುರುತಿಸುವ ದೇಶಗಳು ಕೂಡ ಸ್ವಲ್ಪ ಮಟ್ಟಿಗೆ ಹೈ ರಿಸ್ಕ್ ಅನ್ನ ಹೊಂದಿರುತ್ತವೆ. ಹಳದಿ ಬಣ್ಣದಲ್ಲಿರೋ ದೇಶಗಳು ಇದ್ದಿದ್ರಲ್ಲಿ ಬೆಟರ್ ಅನ್ನಿಸ್ಕೊಳುತ್ತವೆ. ನಮ್ಮ ಭಾರತವನ್ನ ನಾವಿಲ್ಲಿ ಗಮನಿಸಿದ್ರೆ ಅದು ಹೈ ರಿಸ್ಕ್ಗೂ ಮೀಡಿಯಂ ರಿಸ್ಕ್ಗೂ ಮಧ್ಯದಲ್ಲಿದೆ. ಭಾರತದಲ್ಲಿ ಮೀಡಿಯಂ ರಿಸ್ಕ್ ಅನ್ನ ಹೊಂದಿರುವ ರಾಜ್ಯಗಳ ಪೈಕಿ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡುಗಳಿವೆ. ಈ ವರದಿ ಪ್ರಕಾರ ಭಾರತದಲ್ಲಿ
ಕರ್ನಾಟಕ ಮತ್ತು ತಮಿಳುನಾಡುಗಳೇ ಇದ್ದುದರಲ್ಲಿ ಸೇಫು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೈ ರಿಸ್ಕ್ ಇರುವಂತಹ ದೇಶಗಳ ಪಟ್ಟಿಯಲ್ಲಿ ಭಾರತದ ಹೆಸರೇನು ಇಲ್ಲ. ಹೀಗಾಗಿ ನಾವು ಸ್ವಲ್ಪ ನಿಟ್ಟುಸಿರನ್ನು ಬಿಡಬಹುದು. ಇಷ್ಟಾದರೂ ದೇಶದಲ್ಲಿ ನಡೀತಿರೋ ಪ್ರತಿಭಟನೆಗಳು, ಅಪರಾಧ ಕೃತ್ಯಗಳು, ಪಂಜಾಬಲ್ಲಿನ ಮಾದಕ ವಸ್ತುಗಳ ಮಾಫಿಯಾ, ಹೀಗೆ ಸಾಕಷ್ಟು ಕಾರಣಗಳಿಂದ ಭಾರತ ಕೂಡ ಮೀಡಿಯಂ ರಿಸ್ಕ್ ದೇಶಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಚೈನಾದ ಮಂಚೂರಿಯಾ ಭಾಗ, ಅಮೆರಿಕ, ಅರ್ಜೆಂಟೀನಾ, ಚಿಲಿ ಇವೆಲ್ಲ ಲೋ ರಿಸ್ಕ್ ಪಟ್ಟಿಯಲ್ಲಿವೆ. ಕೆನಡಾದ ಗ್ರೀನ್ಲ್ಯಾಂಡ್, ಜರ್ಮನಿ, ಲಕ್ಸಂಬರ್ಗ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗಳು ಸೇಫೆಸ್ಟ್ ದೇಶಗಳು ಅನ್ನಿಸ್ಕೊಳ್ತಾ ಇವೆ. ಇನ್ನು ಈ ಪಟ್ಟಿಯನ್ನು ಎಷ್ಟರ ಮಟ್ಟಿಗೆ ನಂಬಬಹುದು ಗೆಳೆಯರೆ? ಈ ಸೇಫೆಸ್ಟ್ ದೇಶಗಳನ್ನು ಪಟ್ಟಿ ಮಾಡೋದು, ಹಂಗರ್ ಇಂಡೆಕ್ಸ್ ಅನ್ನು ತಯಾರು ಮಾಡೋದು, ಪರಿಸರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದೇಶಗಳನ್ನು ಯಾವುದಾದ್ರೂ ಪಟ್ಟಿಗೆ ಸೇರಿಸೋದು, ಈ ಥರದ ಅಧ್ಯಯನಗಳನ್ನು ಮಾಡಿ ವರದಿಗಳನ್ನು ಬಿಡುಗಡೆ ಮಾಡೋದು ಅಮೆರಿಕ ಹಾಗೂ ಇನ್ನಿತರ ಯುರೋಪಿಯನ್ ದೇಶಗಳ ಸಂಸ್ಥೆಗಳು. ಹೀಗಾಗಿ ಸಹಜವಾಗಿ ಅವರು ಏನು ಮಾಡ್ತಾರೆ ಅಂದರೆ ತಮ್ಮ ದೇಶದ ಹುಳುಕುಗಳನ್ನು ಮುಚ್ಚಿಟ್ಟು ಬೇರೆಯವರ ಕಡೆಗೆ ಬೆಳಕು ಚೆಲ್ಲೋದಕ್ಕೆ ಶುರು ಮಾಡ್ತಾರೆ. ಈಗ ನೋಡಿ, ರಷ್ಯಾ ಯುಕ್ರೇನ್ ಯುದ್ಧದ ಕಾರಣದಿಂದ ಸಾಕಷ್ಟು ಯುರೋಪಿಯನ್ ದೇಶಗಳು ಆತಂಕದಲ್ಲಿವೆ. ಜರ್ಮನಿ, ಫ್ರಾನ್ಸ್, ಸ್ಪೇನ್ ಮುಂತಾದ ದೇಶಗಳು ಅಕ್ರಮ ವಲಸಿಗರಿಂದ ತುಂಬ ಹೋಗಿವೆ ಮತ್ತು ಅಲ್ಲಿ ಮತೀಯ ಸಂಘರ್ಷ ಕೂಡ ಹೆಚ್ಚಾಗ್ತಾ ಇದೆ. ಮೊನ್ನೆ ಜರ್ಮನಿಯಲ್ಲಿ ಶರಿಯಾ ಕಾನೂನನ್ನು ಜಾರಿಗೆ ತನ್ನಿ ಅಂತ ಆಗ್ರಹಿಸಿ ಶಾಂತಿ ಧೂರ್ತರು ಒಂದು ದೊಡ್ಡ ಪ್ರತಿಭಟನೆ ಕೂಡ ಮಾಡಿದರು. ಫ್ರಾನ್ಸ್ ಅಲ್ಲಿ ಕಾರ್ಟೂನುಗಳು ಕೂಡ ಕೊಲೆ ಮಾಡಿಸತ್ವೆ, ದಾಳಿಗಳಿಗೆ ಕಾರಣ ಆಗತ್ವೆ. ಇನ್ನು ಅಮೆರಿಕಾದಲ್ಲಿನ ಗನ್ ಕಲ್ಚರ್, ಅಲ್ಲಿನ ವರ್ಣಭೇದ ನೀತಿ, ದಕ್ಷಿಣ ಅಮೆರಿಕ ಖಂಡದಲ್ಲಿನ ಮಾಫಿಯಾಗಳು ಇವೆಲ್ಲವೂ ಅತೀ ಅನ್ಸೋಷ್ಟಿವೆ. ಇವುಗಳನ್ನೆಲ್ಲ ನೋಡಿದರೆ ಇರೋದ್ರಲ್ಲಿ ನಮ್ಮ ಭಾರತವೇ ಬೆಟರ್ ಅಂತ ಅನ್ನಿಸದೇ ಇರೋದಿಲ್ಲ. ಇದು ಗೆಳೆಯರೆ ಜಗತ್ತಲ್ಲಿನ ಸೇಫೆಸ್ಟ್ ನಗರಗಳು ಹಾಗೂ ಅಪಾಯಕಾರಿ ದೇಶಗಳ ಪಟ್ಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.